ಇಷ್ಟು ಕಡಿಮೆ ಸಮಯದಲ್ಲಿ ಒಳ್ಳೆ ತಂತ್ರ ಮಾಡಿದ್ದಾರೆ. ಆದರೆ ಆ ಅಜ್ಞಾನಿಗೆ ಅದರ ಅರಿವಿಲ್ಲ. ರಾಜ್ಗುರು ತಾತಾಚಾರ್ಯ ಚದುರಂಗದ ಎಂತ ಆಟಗಾರ ಅಂದ್ರೆ ಅವನದೇ ನಡೆಯಿಂದ ಅವನನ್ನು ಸೋಲಿಸುತ್ತೇನೆ. ನಿನಗಾಗಿ ಕಾಯುತ್ತಿರುವ ಜೋಗಿ ಅವ ನಿನ್ನ ಪ್ರೇಮದ ಯೋಗಿ. ರಾಮನ ಸಮಯ ಬಂತು, ನಮಗೀಗ ಖುಷಿ ಆಯ್ತು. ಗುರುಜಿ ಯಾಕೆಷ್ಟು ವಿಚಿತ್ರವಾಗಿ ಆಡ್ತಿದ್ದಾರೆ? ಮನುಷ್ಯನ ಪಾಪದ ಕೂಡ ತುಂಬಿದಾಗ ಹೇಗೆ ಹುಚ್ಚಿರ್ತಾರ ಕುಣಿದಾಡ್ತಿರ್ತಾರೆ. ಪಂಡಿತ್ ರಾಮಕೃಷ್ಣ ಗುರುಗಳನ್ನ ನೋಡು. ಪಂಡಿತ್ ರಾಮಕೃಷ್ಣ ತಂದೆ ಆಗ್ತಿಲ್ಲ ಅನ್ನೋ ವಿಷಯನ ಇವ್ರ ಕೈ ತಡ್ಕೊಳಕ್ಕೆ ಆಗ್ತಿಲ್ಲ. ಆದ್ರೆ ಇವರು ಎಂದೂ ತಂದೆ ಆಗೋಕ್ಕಾಗಲ್ಲ. ಅದ್ರ ಬಗ್ಗೆ ಚಿಂತೆನೇ ಇಲ್ಲ. ಓ ದೇವ್ರೇ. ಅರೆ ಮನಿ, ದೇವ್ರನ್ನೇ ಯಾಕೆ ದೂಷಿಸ್ತೀಯಾ? ಇದು ಮನುಷ್ಯನ ಪ್ರವೃತ್ತಿ. ಅವನೆಂದಿಗೂ ಅವನ ದುಃಖಕ್ಕೆ ದುಃಖಿತನಾಗೋದಿಲ್ಲ, ಮತ್ತೊಬ್ಬರ ಸುಖಕ್ಕೆ ದುಃಖಿತನಾಗ್ತಾನೆ. ನಮ್ ಗುರುಗಳು ಹಾಗೆ. ವಿಜಯನಗರದ ಅತ್ಯಂತ ಆದರ್ಶ ಶಿಷ್ಯರೇ ಪಂಡಿತ್ ರಾಮಕೃಷ್ಣ ಅಪ್ಪ ಆಗ್ತಾ ಇಲ್ಲ. ಯಾಕೆಂದ್ರೆ ಅವನ ಹೆಂಡತಿ ಗರ್ಭವತಿನೇ ಅಲ್ಲ. ಆದರೂ ರಾಜಸಭೆಯಲ್ಲಿ ಅವಳ ಸೀಮಂತ ಏರ್ಪಾಡು ಮಾಡಿದ್ದಾರೆ. ಇದೆಲ್ಲ ಆಗ್ತಾ ಇರೋದು ಕೇವಲ ಉಡುಗೊರೆಗೋಸ್ಕರ. ಆದರೂ ಈ ರೀತಿ ಹಸಿ ಸುಳ್ಳಿಗೆ ಯಾವ ರೀತಿ ಶಿಕ್ಷೆ ಆಗುತ್ತದೆ ಅಂದ್ರೆ, ಹೇ ಭಗವಂತ, ನಾವದನ್ನು ಯೋಚನೆ ಮಾಡಕ್ಕೂ ಸಾಧ್ಯ ಇಲ್ಲ. ಆದ್ರೂ ಸೀಮಂತ ಸಮಯದಲ್ಲಿ ಈ ವಿಷಯ ಜನಗಳಿಗೆ ತಿಳಿದ್ರೆ ಜನ ಏನನ್ಬಹುದು? ಏನಂತಾರೆ ಅಂದ್ರೆ, ಇದು ಮಹಾಪಾಪ, ಇದು ಮಹಾಪಾಪ, ಇದು ಮಹಾಪಾಪ, ಇದು ಮಹಾಪಾಪನೇ ಸರಿ. ಅವಾಗ ಅದು ನಮಗೆ ಒಳ್ಳೆ ಅವಕಾಶ ಆಗುತ್ತೆ. ಆಗ ನಾವು ಪಂಡಿತ ರಾಮಕೃಷ್ಣನಿಗೆ ಎಂತಹ ಅವಮಾನ ಮಾಡ್ತೀವಿ ಅಂದ್ರೆ, ಎಂತಹ ಅವಮಾನ ಮಾಡ್ತೀವಿ ಅಂದ್ರೆ, ಇನ್ನು ಮುಂದೆ ಅವನಿಗೆ ಯಾವತ್ತೂ ಮಾನ ಸನ್ಮಾನಗಳು ಆಗುವುದೇ ಇಲ್ಲ. ಆದ್ರೆ ಗುರುಗಳೇ, ತುಂಬಿರ ಸಭೆಯಲ್ಲಿ ಎಲ್ರ ಮುಂದೆ ಅವ್ರ ಗುಟ್ಟನ್ನು ಬಿಚ್ಚಿಡೋದು ಯಾರು? ಗುರುಗಳು ಕರಿತಾ ಇದ್ದಾರೆ. ಹೋಗು. ಮೂರ್ಖ, ನನ್ನ ಬಾಯಿ ನಿಂತೋಗಿದ್ಯಾ? ನಾವು ಹೇಳ್ತೀವಿ, ನೋಡ್ತಾ ಇರಿ. ಅಲ್ಲಿ ಸೀಮಂತ ನಡೀತಾ ಇರುತ್ತೆ. ಅದೇ ಸಮಯದಲ್ಲಿ ನಮ್ಮ ಕಡೆಯಿಂದ ಒಂದು ಅದ್ಭುತವಾದ ಚಮತ್ಕಾರ ನಡೆಯುತ್ತೆ. ಈಗ ಪಂಡಿತ ರಾಮಕೃಷ್ಣ ನಮ್ ಗುರುಗಳ ಬಲೆಗೆ ಬಿದ್ರು ಅನ್ಸತ್ತೆ. ಪ್ರಣಾಮ ಗುರುಮಾತೆ. ಬನ್ನಿ ಬನ್ನಿ, ಹೊರಡಿ. ಏನಾಯ್ತು? ಏನು ಮಾಡಿದೆ ನೀನು ವರ್ಣಮಾಲಾ? ಏನು ಮಾಡಿದೆ? ಸ್ವಾಮಿ, ನೀವು ಅರ್ಥ ಮಾಡಿಸಲು ಪ್ರಯತ್ನಿಸುತ್ತಿದ್ದದ್ದು ಯಾವುದಕ್ಕಾಗಿ ಗಂಡು ಹೆಣ್ಣನ್ನು ಒಂದು ಮಾಡುತ್ತಾರೋ ಅದನ್ನು ತಿಳಿಯಲು ವಿಳಂಬವಾಯಿತು. ಆದರೀಗ ನಮಗೆಲ್ಲವೂ ಅರ್ಥವಾಗುತ್ತಿದೆ. ನೀವು ಒಮ್ಮೆ ವಿಶ್ವಾಮಿತ್ರರಾಗಿ, ಆಗ ನಾನು ಕೂಡ ಮೇನಕೆಯಂತೆ ನಿಂತು ನಿಮ್ಮ ತಪಸ್ಸು ಭಂಗ ಮಾಡುವೆ. ನಮ್ಮನ್ನು ನಿಮ್ಮ ಬಾಹುಗಳಲ್ಲಿ ಸ್ವೀಕರಿಸಿ. ಸ್ವಾಮಿ, ಸ್ವಾಮಿ, ನಾನ್ ಕೇಳಿದ್ದೆ ಪುರಸ್ಕಾರ ಮಾಡಿಸ್ಕೋಬೇಕು ಅಂದ್ರು ಪೂರ್ವ ಜನ್ಮದ ಪುಣ್ಯ ಇರ್ಬೇಕು ಅಂತ. ಆದ್ರೆ ಬರೋ ಮಗು ವಿಷಯದಲ್ಲಿ ಏನ್ ಮಾತಾಡೋದು? ಮಗು ಹುಟ್ಟೋ ಇಷ್ಟು ಸಮಯಕ್ಕೂ ಮುಂಚೆನೆ ಅದ್ರ ಭಾಗ್ಯನೇ ಮನೆಗ್ ಬಂದಿದೆ. ಆ ಮಗುವಿನ ಸೀಮಂತದ ಸಂಭ್ರಮ ರಾಜ್ ಮಹಲ್ ಅಲ್ಲಿ ಆಗ್ತಾ ಇದೆ. ನಾನು ನಿನ್ನೆ ಒಂದು ಕನಸು ಕಂಡೆ. ಯಾಲ್ಡಮ್ಮ? ರಾಮಕೃಷ್ಣನ ತಂದೆವರದು. ಅವ್ರು ಹೇಳ್ತಾ ಇದ್ರು ಅವರು ಮತ್ತೆ ಹುಟ್ತಾ ಇದ್ದಾರಂತೆ. ಅಮ್ಮ, ಇಲ್ಲಿ ಕೇಳು, ನಾನೇನೋ ಹೇಳಬೇಕಿದೆ. ನನ್ ಕನಸು ಇಲ್ಲಿವರೆಗೂ ತುಂಬಿದೆ. ನಿನ್ ಯಾವ ಮಾತನ್ನು ಕೇಳಿಸ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ.
ಅಮ್ಮ, ನೀನ್ ನನಗೆಲ್ಲಾನು ಕೊಟ್ಟಿದ್ಯಾ. ಎಷ್ಟ್ ಕೊಟ್ಟಿದ್ಯಾ ಅಂದ್ರೆ ನನಗೆ ಯಾವಾಗ್ಲೂ ಏನೋ ಕೇಳೋ ಅವಶ್ಯಕತೆನೇ ಬಂದಿಲ್ಲ. ಆದ್ರೆ ಒಂದು ಕೊರತೆ ಇತ್ತು, ಅದನ್ನು ಸಹ ಕೊಟ್ಬಿಟ್ಟೆ. ನನ್ನ ಜೀವನ ಸಾರ್ಥಕವಾಯ್ತು. ನಾನು ಇಂದಿನಿಂದ ಪ್ರತಿದಿನ 9 ಮಾಸದವರೆಗೂ 1,00,000 ಜಪ ಮಾಡ್ತೀನಿ. 1,000 ಜಪ ಮಾಡ್ತೀನಿ. 100 ಜಪ ಮಾಡ್ತೀನಿ. ಇಲ್ಲ 10. ಅಮ್ಮ ಹೇಳ್ತಾ ಇದ್ರೆ 10 ಜಪ ಮಾಡ್ತೀನಿ. ನನ್ ಶಾರದಾನ ಆರೋಗ್ಯ ಚೆನ್ನಾಗಿಡು, ಅವಳಿಗೆ ಯಾವ ಕಷ್ಟ ಕೊಡ್ಬೇಡ. ತಾಯಿ, ನಾವು ತಪ್ಪು ಮಾಡ್ತಿದ್ದೀವೋ ಸರಿ ಮಾಡ್ತಿದ್ದೀವೋ ಏನೋ ನಮ್ಮಿಂದ ತಿಳಿದೆ ತಪ್ಪು ಕಲ್ಪನೆ ಸೃಷ್ಟಿಯಾಗಿದೆ. ಆ ತಪ್ಪು ಕಲ್ಪನೆ ಬೇರೆ ರೂಪ ಪಡೆದಿದೆ. ನಿನ್ನಲ್ಲಿ ಒಂದೇ ವಿನಂತಿ, ನಮ್ಮ ಮರ್ಯಾದೆ ಉಳಿಸು ತಾಯಿ. ಅಮ್ಮನ ಮನ್ಸಿಗೆ ನೋವು ಆಗಬಾರ್ದು, ನಮ್ಮ ಮರ್ಯಾದೆನೂ ಉಳಿಬೇಕು ಅಷ್ಟೇ. ಎಲ್ಲವನ್ನೂ ನಿನ್ನ ನಿರ್ಧಾರಕ್ಕೆ ಬಿಟ್ಟಿದ್ದೀನಿ ತಾಯಿ. ಕೃಪೆ ಇರಲಿ. ರಾಮ, ನಂಗೆ ಯಾಕೋ ಇದು ಸರಿ ಅನ್ನಿಸ್ತಿಲ್ಲ. ನನ್ನ ಸುಳ್ಳು ಸೀಮಂತ ನಡೀತಾ ಇದೆ ರಾಜ್ಮಹಲ್ನಲ್ಲಿ. ಏನೂ ಆಗಲ್ಲ, ಸ್ವಲ್ಪ ಹೊತ್ತಷ್ಟೇ. ಮಹಾರಾಜ ಮಹಾರಾಣಿಯವ್ರನ್ನ ಭೇಟಿ ಮಾಡಿ ಹೊರಟು ಬಿಡೋಣ. ದೊಡ್ಡ ಸಮಾರಂಭ ಏನೂ ಏರ್ಪಾಡು ಮಾಡಿರ್ಲಿಕ್ಕಿಲ್ಲ, ಸೀಮಂತ ತಾನೇ. ನಡಿ ನಡಿ. ನಿಲ್ಲಿರಿ. ಯಾರೂ ಹೀಗೆ ಒಳಗೆ ಬರುವಂತಿಲ್ಲ. ವಿಶೇಷವಾಗಿ ನೀವು ಶಾರದಾ ಅವರೇ. ಎಲ್ಲಕ್ಕಿಂತ ಮೊದಲು ನಿಮಗೆ ಆರತಿ ಮಾಡಲಾಗುವುದು. ದನಿಮನೆ, ನನ್ನ ಕೈನಲ್ಲಿ ಪಂಡಿತ ರಾಮಕೃಷ್ಣನ ಎಂತಹ ನಾಡಿ ಇದೆ ಅಂದ್ರೆ ಅದನ್ನು ನಾನು ಒತ್ತಿ ಹಿಡಿದ್ರೆ ತುಂಬಿದ ಸಭೆಯಲ್ಲಿ ಅವನಿಗೆ ಎಂತಹ ಅವಮಾನ ಆಗುತ್ತೆ ಅಂದ್ರೆ ಅವನ ಮುಂದಿನ 3 ಪೀಳಿಗೆಗಳು ಆ ಅವಮಾನ ನಾನು ನೆನಪು ಮಾಡ್ಕೊಂತಾನೆ ಇರಬೇಕು. ತಂದೆ ಆಗ್ಲಿಲ್ಲ, ತಂದೆ ಆಗ್ಲಿಲ್ಲ, ತಂದೆ ಆಗ್ಲಿಲ್ಲ.
ಇದ್ರಲ್ಲಿ ನಂದೇನೂ ಇಲ್ಲ. ನೀನ್ ಮಾಡಿರೋ ಪುಣ್ಯಗಳ ಫಲಾನೇ ಇದೆಲ್ಲ. ಅದಕ್ಕೆ ನಿನಗೆ ತಾಯಿ ಆಗೋ ಭಾಗ್ಯ ಬಂದಿರುವುದು. ಈ ಸಮಯದಲ್ಲಿ ನನ್ನೊಬ್ಬಳ ಆಶೀರ್ವಾದ ನಿನಗೆ ಸರಿ ಹೋಗೋದಿಲ್ಲ. ಆದ್ರೆ ನಾನು ನಿನ್ನ ಅತ್ತೆ ಆಗಿರೋದ್ರಿಂದ ಮೊದಲು ನಾನೇ ನಿನಗೆ ಆಶೀರ್ವಾದ ಮಾಡ್ತೀನಿ. ನಾನು ದೇವ್ರಲ್ಲಿ ಕೇಳ್ಕೊಳ್ತೀನಿ ನಿನಗೆ ಆಶೀರ್ವಾದ ಮಾಡು ಅಂತ. ನಿನ್ನನ್ನು ಸದಾ ಸೌಭಾಗ್ಯಶಾಲಿಯಾಗಿ ಇಟ್ಟಿರ್ಲಿ. ನಾನು ನಿಂಗೆ ಆಶೀರ್ವಾದ ಮಾಡೋದೇನಂದ್ರೆ, ನಿನ್ ಮಗು ನಿಂಗೆ ಯಾವಾಗ್ಲೂ ನಿನ್ ಮಗು ಏನ್ ಹೇಳ್ಬೇಕು ಅಂದ್ರೆ, ಜಗತ್ತಿನಲ್ಲಿ ನೀನು ಎಲ್ರಿಗಿಂತ ಒಳ್ಳೆ ತಾಯಿ ಅಂತ. ಗುರುಗಳೇ, ಸಮಯ ಈಗ ಬಂತು. ಸೀಮಂತ ಕಾರ್ಯಕ್ರಮ ಪೂರ್ತಿಯಾಗೋ ಮೊದಲೇ ನಿಮ್ಮ ಮಂತ್ರಶಕ್ತಿಯಿಂದ ಎಲ್ಲವನ್ನೂ ಭಸ್ಮ ಮಾಡಾಕಿ. ಬೇಗ ಮಂತ್ರ ಶುರು ಮಾಡಿ. ಸಮಯ ತುಂಬಾ ಶಕ್ತಿಯುತವಾದ್ದು, ಆದ್ರೆ ಅದು ಧೈರ್ಯವಂತರ ಜೊತೆ ಮಾತ್ರ ಇರುತ್ತೆ. ಇನ್ನು ಸ್ವಲ್ಪ ಸಮಯ ಕಳೀಲಿ, ಇನ್ನೊಂದಿಷ್ಟು ಖುಷಿ ಅನುಭವಿಸ್ಲಿ. ಮಹಾರಾಜರೇ, ನೀವು ನಮಗಿಂದು ಮಾಡಿರುವ ಪುರಸ್ಕಾರಕ್ಕೆ ಬದಲಾಗಿ ನಾನೇನನ್ನೂ ಹೇಳಲು ಯೋಗ್ಯನಲ್ಲ ಎನಿಸುತ್ತದೆ. ಪಂಡಿತ ರಾಮಕೃಷ್ಣರೇ, ಇದನ್ನು ನಾವು ನಿಮಗಾಗಿ ಅಥವಾ ಶಾರದಿರಿಗಾಗಿ ಮಾಡುತ್ತಿಲ್ಲ. ಇದನ್ನು ನಮಗಾಗಿ ಮಾಡುತ್ತಿರುವುದು. ಏಕೆ? ನಾವು ಮಾವ ಆಗುತ್ತಿರುವೆವಲ್ಲವೇ? ಈಗ ನಡೆಯುತ್ತಿರುವುದೆಲ್ಲ ವಿಜಯನಗರದ ಭವಿಷ್ಯಕ್ಕಾಗಿ. ಶಾರದಾ ದೇವಿಯವರೇ, ಈಗ ನೀವು ನಮ್ಮ ಮಹಾರಾಜರು, ಹಾಗೆ ಇಲ್ಲಿರುವ ಹಿರಿಯರ ಆಶೀರ್ವಾದ ಪಡೆದುಕೊಳ್ಳಿ. ನಿಲ್ಲಿ ಶಾರದಾ ಅವರೇ. ಎಲ್ಲಕ್ಕಿಂತ ಮೊದಲು ನೀವು ಆ ಸಜ್ಜನರ ಆಶೀರ್ವಾದ ಪಡೆಯಿರಿ. ಅವರ ಮನಸ್ಸು ನಿರ್ಮಲತೆಯ ಸಾಗರ. ನಿಮಗೆ ಅವರ ಆಶೀರ್ವಾದ ದೊರೆಯಿತೆಂದರೆ ಇಡೀ ವಿಜಯನಗರದ ಆಶೀರ್ವಾದ ದೊರೆತಂತೆ. ತಿಳಿಯಿತೆ ಶಾರದಾ ಅವರೇ? ದನಿ, ಮಹಾರಾಜರು ಗುರುಗಳನ್ನ ಏನೋ ಅನ್ಕೊಂಡಿದ್ದಾರೆ. ಸ್ವಚ್ಛವಾದ ಮನಸ್ಸು. ನಮ್ಮ ಗುರುಗಳಂತೂ ಕಲ್ಮಶದ ಸಾಗರ, ಕಲ್ಮಶದ್ದು. ಆಚಾರ್ಯ ತಾತಾಚಾರ್ಯರು. ನಿಲ್ಲೋ! ನಾವು ನಿನಗೆ ಆಶೀರ್ವಾದ ಮಾಡಿ ಆಶೀರ್ವಾದದ ಘನತೆಯನ್ನು ಕಡಿಮೆ ಮಾಡಲು ಇಷ್ಟಪಡುವುದಿಲ್ಲ. ಗುರುಗಳೇ, ಇದೇನು ಹೇಳುತ್ತಿರುವಿರಿ? ಮಹಾರಾಜರೇ, ಸಭೆಯಲ್ಲಿ ಕೂಗಾಡಿದ್ದಕ್ಕೆ ಕ್ಷಮೆ ಇರಲಿ. ಆದರೆ ನಾವು ಹೇಳಿರುವ ಯಾವ ಮಾತುಗಳು ತಪ್ಪಲ್ಲ. ನಾವು ಹೇಳಿರುವುದು ಸತ್ಯವಾಗೇ ಇದೆ. ಗುರುಗಳೇ, ನೀವು ಹೇಳುತ್ತಿರುವುದನ್ನು ಸ್ಪಷ್ಟವಾಗಿ ಹೇಳಿ. ಮಹಾರಾಜರೇ, ಯಾವ ಹೆಣ್ಣು ಗರ್ಭವತಿ ಅಲ್ಲವೋ ಆ ಹೆಣ್ಣಿಗೆ ಸೀಮಂತದ ಆಶೀರ್ವಾದವನ್ನು ಹೇಗೆ ಕೊಡಬೇಕು? ಏನು? ಮಹಾರಾಜರೇ, ನಿಮಗೆ ತಿಳಿಯದಿರುವ ಒಂದು ವಿಷಯವೇನೆಂದರೆ, ನಾನು ಹೇಳಿರುವ ಪ್ರತಿಯೊಂದು ಅಕ್ಷರಗಳು ಸತ್ಯವಲ್ಲದೆ ಬೇರೇನೂ ಆಗಿಲ್ಲ. ಸಂಶಯವಿದ್ದರೆ ನಮ್ಮ ಮಾತಿನ ಸತ್ಯತೆಯನ್ನು ಪಂಡಿತ ರಾಮಕೃಷ್ಣ ಮತ್ತು ಅವರ ಧರ್ಮಪತ್ನಿ ಶಾರದೆಯಲ್ಲಿ ಕೇಳಿ ತಿಳಿಯಿರಿ. ಶಿವ 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 ಶಿವ. ಹೇ ಭಗವಂತ! ಮಹಾರಾಜರೇ,
ಸೀಮಂತ ಎನ್ನುವ ಈ ದೊಡ್ಡ ನಾಟಕವನ್ನು ಪಂಡಿತ ರಾಮಕೃಷ್ಣ ತಮ್ಮ ಪತ್ನಿಯೊಂದಿಗೆ ಸೇರಿ ನಿಮ್ಮಿಂದ ಅಮೂಲ್ಯವಾದ ಉಡುಗೊರೆಗಳನ್ನು ಪಡೆಯಲು ಮಾಡಿದ್ದಾರೆ. ಇದರಿಂದ ವಿಜಯನಗರ ಸಾಮ್ರಾಜ್ಯದ ಘನತೆಯನ್ನು ಮಾತ್ರ ಕಳೆದಿಲ್ಲ, ಜೊತೆಗೆ ಪ್ರಕೃತಿಯ ವಿರುದ್ಧವೂ ನಡೆದುಕೊಂಡಿದ್ದಾರೆ. ಇವರಿಬ್ಬರು ಆಶೀರ್ವಾದಕ್ಕಲ್ಲ ಕ್ಷಮೆಗೂ ಅನರ್ಹರಾಗಿದ್ದಾರೆ. ಶಾಂತರಾಗಿರಿ. ಆಚಾರ್ಯ ತಾತಾಚಾರ್ಯರೇ, ನಿಲ್ಲಿಸಿ. ಶಾಂತರಾಗಿರಿ. ವಿಜಯನಗರ ರಾಜ್ಯಕ್ಕೆ ರಾಜಗುರುಗಳು ನೀವು. ಒಂದು ಹೆಣ್ಣಿಗೆ ಹೀಗೆ ಅವಮಾನ ಮಾಡುವುದು, ಹೀಗೆ ಅನುಚಿತ ಮಾತನ್ನು ಆಡುವುದು ನಿಮಗೆ ಶೋಭೆ ತರದು. ಮಹಾರಾಜರೇ, ನಿಮಗೆ ನಿಮ್ಮ ದೊಡ್ಡ ಗುಣ ಹಾಗೂ ಪ್ರಾಮಾಣಿಕತೆಯಿಂದ ಇಲ್ಲೇನು ನಡೆಯುತ್ತದೆ ಎಂದು ತಿಳಿದುಕೊಳ್ಳಲಾಗುತ್ತಿಲ್ಲ. ಈಗ ಈ ವಿಷಯದ ಬಗ್ಗೆ ನಾವಿನ್ನು ಹೆಚ್ಚು ಮಾತನಾಡಿದರೆ ನಾವು ನಮ್ಮ ಆದರ್ಶಗಳ ವಿರುದ್ಧ ನಡೆದುಕೊಂಡಂತಾಗುತ್ತದೆ. ಆದ್ದರಿಂದ ಮಹಾರಾಜರೇ, ಕೃಪೆ ಮಾಡಿ ನೀವೇ ಪಂಡಿತ ರಾಮಕೃಷ್ಣರಿಂದ ಸತ್ಯವನ್ನು ತಿಳಿದುಕೊಳ್ಳಿ. ಹೇಳಿ 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 ಪಂಡಿತ ರಾಮಕೃಷ್ಣರೇ, ಹೇಳಿ ಹೇಳಿ ಹೇಳಿ. ಪಂಡಿತ ರಾಮಕೃಷ್ಣರೇ, ನೀವೀಗ ಸತ್ಯವನ್ನು, ಕೇವಲ ಸತ್ಯವನ್ನು ಹೇಳಲು ಬಯಸುತ್ತೇವೆ. ಹೇಳಿ. ಅವರೇನು ಹೇಳುತ್ತಾರೆ ಮಹಾರಾಜರೇ? ಅವರ ಮೌನ ಅವರ ತಪ್ಪನ್ನು ತೋರಿಸುತ್ತಿದೆ. ನೀವ್ ನಂಗೆ ಆಶೀರ್ವಾದ ಮಾಡೋದಿಲ್ವಾ? ಇಲ್ಲ, ನಮಗೆಲ್ಲ ತಿಳಿದಿದೆ. ಗೊತ್ತಿದ್ಯಾ? ಶಾರದಾ, 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 ಏನಾಯ್ತು ಶಾರದಾ? ಶಾರದಾ, ಶಾರದಾ ಅವರೇ, ಯಾರಾದ್ರೂ ವೈದ್ಯರನ್ನು ಕರೀರಿ. ಸೈನಿಕರೇ, ರಾಜವೈದ್ಯರನ್ನು ಕರೆಸಿ. ಗುರುಗಳೇ ನೋಡಿ, ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಪರಿಸ್ಥಿತಿ ನಿಮ್ಮ ಕೈ ಜಾರಿ ಹೋಗಿದೆ. ಗುರುಗಳೇ, ಗುರುಗಳೇ, ನಿಮ್ ಜೊತೆ ಯಾವಾಗ್ಲೂ ಹೀಗೆ ಯಾಕಾಗುತ್ತೆ? ನಿಮಗೆ ಒಳ್ಳೆ ಸಮಯ ಬರುತ್ತಿರುವಾಗ್ಲೇ ಸಮಯ ಬದಲಾಗೋಗುತ್ತೆ, ನಿಮ್ಮ ವಿರುದ್ಧವೇ ಆಗುತ್ತೆ. ನೀವೇ ಹೆಣೆದಿರೋ ಬಲೆಯಲ್ಲಿ ನೀವೇ ಸಿಕ್ಕಾಕೊಳ್ತೀರಾ. ನನ್ ಮಾತ್ ಕೇಳಿ, ನಿಮ್ ಜಾತಕ ಯಾರಿಗಾದ್ರೂ ತೋರಿಸಿ. ಗುರುಗಳೇ, ಪ್ರಭು, ನೀವು ಶಾರದಾ ಅವರಿಗೆ ಆಶೀರ್ವಾದ ನೀಡಲಿಲ್ಲ. ನೀವು ಹೇಳುತ್ತಿದ್ದೀರಿ ನಿಮಗೇನೋ ತಿಳಿದಿದೆ ಎಂದು. ಏನು ವಿಷಯ ಹೇಳಿ. ನಾವು ಹೇಳುತ್ತೇವೆ ಮಹಾರಾಜರೇ, ಹೇಳುತ್ತೇವೆ. ಇದು ಸರಿಯಾಗಲಿಲ್ಲ.